ಹಾಯ್ ಫ್ರೆಂಡ್ಸ್, ನಮಸ್ತೆ. ಗೃಹಲಕ್ಷ್ಮಿಯರಿಗೆ 16ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕೇಳ್ತಾನೆ ಇದ್ದೀರಾ. ಹೌದು, ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಟ ನನಗೆ ಯಾವಾಗ ಬರುತ್ತೆ, ಏನು ಎತ್ತ, ಸೊ ಈ ಪ್ರೋಸೆಸ್ ಏನಾಗಿದೆ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೌದು, ಗೃಹಲಕ್ಷ್ಮಿಯ 16ನೇ ಕಂತಿನ ಹಣ ಯಾರಿಗೂ ಕೂಡ ಬಂದಿಲ್ಲ. ಕೆಲವೊಬ್ಬರಿಗೆ ಏನಾಗಿದೆ ಅಂದರೆ 14 ಮತ್ತು 15ನೇ ಕಂತಿನ ಹಣ ಮನೆ ಬಂದಿಲ್ಲ. ಕೆಲವೊಬ್ಬರಿಗೆ ಏನಾಗಿದೆ ಅಂದರೆ ವಿಧವೆ ವೇತನ ಏನಿದೆ 800 ರೂಪಾಯಿ, ಅದು ಕೂಡ ಬಂದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ. 800 ರೂಪಾಯಿ ಕೂಡ ಬಂದಿಲ್ಲ. 800 ರೂಪಾಯಿ ಕೆಲವೊಬ್ಬರಿಗೆ ಏನಾಗಿದೆ, ಒಂದು 3 ಮಂತ್ಸಿಂದ 1 ಮಂತಿಂದ ಬಂದಿದೆ, ಇನ್ನು 2 ಮಂತ್ಸಿಂದು ಅದೇ ಹಂಗೆ ಪೆಂಡಿಂಗ್ ಇದೆ. ಮೋದಿಯವರು ಆಗ್ತಕ್ಕಂತಹ ಏನು ವಿಧವೆ ವೇತನ ಇದ್ದೇನೋ ಅದು. ಸೊ ಅದು ಯಾವಾಗ ಬರುತ್ತೆ ಅಂತ ಹೇಳಿ ಇದೇ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟು ಗೃಹಲಕ್ಷ್ಮಿಯರ್ದು ಹೇಳ್ಬಿಡ್ತೀನಿ. ಗೃಹಲಕ್ಷ್ಮಿಯರು ಅಂದರೆ ಬೆಳಗಾವಿಯಲ್ಲಿ ನಡೆದಂತಹ, ನೀವು ಚಳಿ ಅಧಿವೇಶನ ಏನಿದನೋ ಅದನ್ನು ನೋಡಿರ್ಬೋದು. ಅಲ್ಲಿಗೆ ಗೃಹಲಕ್ಷ್ಮಿಯರನ್ನು ಕೂಡ ಕರ್ಕೊಂಡು ಹೋಗಿದ್ರು. ಯಾಕಪ್ಪ ಅಂದರೆ ನಮ್ಮದು ಗೃಹಲಕ್ಷ್ಮಿ ಹಣವನ್ನು ನಾವು ಯಾವ ರೀತಿ ಹಾಕ್ತೀವಿ, ಏನು ಎತ್ತ, ಯಾವ ರೀತಿ ಪ್ರೋಸೆಸ್ ಆಗುತ್ತೆ, ಈ ಪ್ರೋಸೆಸ್ಗೆ ಎಷ್ಟೆಲ್ಲ ದಿನಗಳು ಬೇಕಾಗುತ್ತೆ, ಇದನ್ನೆಲ್ಲದನ್ನು ತೋರ್ಸೋಕ್ಕೋಸ್ಕರ ಏನು ಮಾಡಿದರು ಅಂದರೆ, ಬೆಳಗಾವಿ ಅಧಿವೇಶನ ಏನು ನಡೀತು ಅಲ್ಲಿ ಮಿನಿ ವಿಧಾನಸೌಧ ಅಂತ ಏನು ಹೇಳ್ತೀವೋ ಅಲ್ಲಿ ಕರ್ಕೊಂಡು ಹೋದ ಸಮಯದಲ್ಲಿ ಏನಾಯಿತು, ಎಲ್ಲ ಗೃಹಲಕ್ಷ್ಮಿಯರನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕರ್ಕೊಂಡು ಹೋಗಿದ್ರು. ಆ ಸಮಯದಲ್ಲಿ ನೀವು ನೋಡಿರ್ಬೋದು CT ರವಿ ಅವ್ರದ್ದು ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರದ್ದು ಇನ್ಸಿಡೆಂಟ್ನ ನೋಡಿರ್ಬೋದು. ಓಕೆ, ಅವರು ಏನೋ ಒಂದು ವರ್ಡ್ ಅಂದರು ಅಂತ ಹೇಳಿ ಅವರ ಮಧ್ಯೆ ಸೊ ಶುರು ಆಯಿತು ಅಲ್ವಾ, ಅಲ್ಲಿ ಜಗಳ ಶುರು ಆಯಿತು. ಸೊ ಹಾಗಾಗಿ ಏನಾಯಿತು, ಅದರಲ್ಲೇ ಬ್ಯುಸಿ ಆಗಿರೋದ್ರಿಂದ ಅವ್ರಿಗೂ ಕೂಡ ಮನಸ್ಸು ಬೇಜಾರಾಗಿರೋದ್ರಿಂದ ಸೊ ಏನು ಮಾಡಿದರು, ಗೃಹಲಕ್ಷ್ಮಿ ಹಣದ ಪ್ರೋಸೆಸ್ನ ತೋರ್ಸೋಕ್ಕಾಗಲಿಲ್ಲ. ಓಕೆ, ಯಾಕೆ ಇಷ್ಟು ಲೇಟ್ ಆಗ್ತಿದೆ ಅಂತ ಹೇಳಿ ಅವ್ರಿಗೆ ಪ್ರೋಸೆಸ್ ತೋರಿಸ್ಬೇಕಲ್ಲ ಕೆಲವೊಬ್ಬರಿಗೆ, ಗೃಹಲಕ್ಷ್ಮಿಯರಿಗೆ ಆ ಪ್ರೋಸೆಸ್ನ ತೋರ್ಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ಗೃಹಲಕ್ಷ್ಮಿ ಹಣ ಪ್ರೋಸೆಸ್ ಆಗಬೇಕು ಅಂದರೆ ತುಂಬ ದಿನ ಬೇಕು. ಒಂದು ಹಣಕ್ಕೆ ಇಷ್ಟೂ ಜಿಲ್ಲೆಗಳಿಗೂ ಹಾಕಬೇಕು ನೋಡ್ರಿ. ಓಕೆನಾ, ಇಡೀ ಕರ್ನಾಟಕ ಸ್ಟೇಟಿಗೆ ಅವ್ರು ಏನು ಮಾಡಬೇಕು, ಅಮೌಂಟನ್ನು ಗೃಹಲಕ್ಷ್ಮಿ ಹಣವನ್ನು ಹಾಕಬೇಕಾದ್ರೆ DBT ಮುಖಾಂತರನೇ ಹಾಕ್ತಾರೆ. ಸೊ ನಾವು ನೋಡಿರ್ಬೋದು, ಒಂದು ಬ್ಯಾಂಕಿಗೆ ಹೋಗಿ ಅಮೌಂಟನ್ನು ಹಾಕಬೇಕಾದ್ರೆ ಎಷ್ಟು ಪ್ರೋಸೆಸ್ ಇರುತ್ತೆ ಅಂತ ಹೇಳಿ ನೀವು ನೋಡಿರ್ಬೋದು. ಕೆಲವೊಂದು ಸತಿ ಸರ್ವರ್ ಬ್ಯುಸಿ ಬರುತ್ತೆ, ಕೆಲವೊಂದು ಸತಿ ಹಂಗೆ ಬೇಗ ಪೇ ಆಗುತ್ತೆ. ಓಕೆನಾ, ಈ ರೀತಿ ಎಲ್ಲ ಪ್ರೋಸೆಸ್ನ ನಾವು ಬ್ಯಾಂಕ್ ಅಮೌಂಟ್ ಹಾಕಬೇಕಾದ್ರೇ ನೋಡ್ತೀವಿ. ಇದು ಗೃಹಲಕ್ಷ್ಮಿಯರಿಗೆ ಸೊ ಆ ಡಿಸ್ಟಿಕ್ಕು, ಓಕೆ, ಅದನ್ನೆಲ್ಲದನ್ನು ಕನ್ಸಿಡರ್ ಮಾಡಿ, ಯಾರ್ಯಾರಿಗೆ ಎಷ್ಟನೇ ಕಂತಿನ ಹಣ ಬಂದಿಲ್ಲ ಅದನ್ನೆಲ್ಲದನ್ನು ಕನ್ಸಿಡರ್ ಮಾಡಿ ಹಾಕಬೇಕಾದ ಸಮಯ ಬೇಕಾಗುತ್ತೆ. ಹಾಗಾಗಿ ಇನ್ನು ಯಾವಾಗ ಬರುತ್ತೆ ಅಂತ ಕೇಳೋದಾದರೆ, ಇವತ್ತು ಡಿಸೆಂಬರ್ ಅಲ್ವಾ, ಜನವರಿ 15 ಸಂಕ್ರಾಂತಿ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ 16ನೇ ಕಂತಿನ ಹಣವನ್ನು ನಾವು ಹಾಕ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡಲ್ಲ ಅಂತ ಹೇಳಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಇದೆಷ್ಟು ನಿಜನ ಎಷ್ಟು ಸುಳ್ಳು ಅಂತ ಹೇಳಿ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ. ಸೊ ನಿಮಗೆ ಕಂಟಿನ್ಯೂಯಸ್ ಆಗಿ ಬಂದೇ ಬರುತ್ತೆ. ಈ ಗೃಹಲಕ್ಷ್ಮಿ ಹಣದಿಂದ ಎಲ್ರಿಗೂ ಎಲ್ಲ ಹೆಣ್ಮಕ್ಳಿಗೂ ಕೂಡ ಏನೋ ಒಂದು ಭರವಸೆ ಮೂಡ್ದಂಗೆ ಆಗಿದೆ. ಹಾಗಾಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ನೀವು ಒಂದು ಲೈಕ್ ಕೊಡೋದರ ಮುಖಾಂತರ ಸೊ ನೀವು ಅವರಿಗೆ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಪಟ ನನಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ನಿಮಗೆ ಹಣ ಬಂದೇ ಬರುತ್ತೆ. ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ, ಯಾವುದೇ ಕಾರಣಕ್ಕೂ ಎಲ್ಲೂ ಮಿಸ್ ಆಗೋಲ್ಲ. ಇನ್ನು ವಿಧವೆ ವೇತನ ಬಂದುಬಿಟ್ಟು ಅದನ್ನು ಎಲ್ಲೂ ಕೂಡ ಕೇಳೋಕ್ಕಾಗಲ್ಲ. ಇಲ್ಲಾದರೂ ಗೃಹಲಕ್ಷ್ಮಿ ಹಣ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೋಗಿ ಪ್ರೆಸ್ ಮೀಟ್ ಮುಖಾಂತರ ಏನೋ ಕೇಳ್ಬೋದು. ಆದರೆ ಈ ವಿಧವೆ ವೇತನ ಏನಿದೆಯೋ ಅದನ್ನು ನೀವೆಲ್ಲೂ ಕೂಡ ಕೇಳೋಕ್ಕಾಗಲ್ಲ. ಓಕೆ, ಎಲ್ಲೂ ಕೂಡ ಚೆಕ್ ಮಾಡೋಕ್ಕೂ ಆಗಲ್ಲ, ಬಂದಿದ್ದಾನೆ ಅಥವಾ ಬಂದಿಲ್ವಾ ಅಂತ ಹೇಳಿ ಸ್ಟೇಟಸ್ನ ಚೆಕ್ ಮಾಡೋದು ಕೂಡ ಕಷ್ಟ ಇದೆ. ಹಾಗಾಗಿ ಅದು ಪ್ರೋಸೆಸ್ಸಲ್ಲಿದೆ. ಇನ್ನು 2 ಮಂತ್ಸಿಂದು ಎಲ್ರಿಗೂ ಕೂಡ ಬಂದಿಲ್ಲ, ಅದು ಕೂಡ ಬರುತ್ತೆ, ಡೋಂಟ್ ವರಿ. ಎರಡೂ ಒಂದೇ ಸಲ ಹಾಕೋಕ್ಕಾಗಲ್ಲ. ಹಂಗಾಗಿ 15 ಡೇಸ್ ಟೈಮ್ ತೊಗೊಂಡು ಹಾಕ್ತಾರೆ. ಸೊ ಯಾರೆಲ್ಲ ಈಗ ಆ ಕಾರ್ಡನ್ನು ಮಾಡಿಸ್ಕೊಂಡಿಲ್ವೋ ನೀವು ಕೂಡ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಅದಕ್ಕೆ ಶಾಲಾ ದೃಢೀಕರಣ ಬೇಕು. ಓಕೆ, ನಿಮ್ಮ ಹಸ್ಬೆಂಡ್ ಅವರು ಏನಿರುತ್ತೋ ಅದು ಸರ್ಟಿಫಿಕೇಟ್ ಬೇಕು, ಮತ್ತು ನಿಮ್ಮ ಆಧಾರ್ ಕಾರ್ಡ್ ಬೇಕು. ಇದು 3 ಡಾಕ್ಯುಮೆಂಟು ಬೇಕಾಗಿರ್ತಕ್ಕಂಥದ್ದು. ನೀವು ಕೂಡ ಈ ಕಾರ್ಡನ್ನು ಮಾಡಿಸ್ಕೊಳ್ಳಿ. ಮತ್ತೇನಾದರೂ ಇದ್ದರೆ, ಇನ್ಫಾರ್ಮೇಷನ್ ಇದ್ದರೆ ಬೇಕು ಅಂದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಅಷ್ಟಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್. ಇದೇ ರೀತಿ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಹೋಗುತ್ತೆ, ಫಾಲೋ ಮಾಡೋದನ್ನು ಮರಿಬೇಡಿ.